ಹಾಯ್ ಗಾಯ್ಸ್, US ಅಲ್ಲಿ ನಾವು ಬೇಸ್ಮೆಂಟಲ್ಲಿ ಎಲ್ಲನೂ ಸ್ಟೋರ್ ಮಾಡೋದು, ನಮಗೆ ಬೇಡದಲ್ಲಿರೋ ಥಿಂಗ್ಸ್ನೆಲ್ಲ. ಇವತ್ತು ನಾನು ಮನೆ ಖಾಲಿ ಮಾಡ್ತಾ ಇದ್ದೀನಲ್ಲ, ಸೊ ಅದನ್ನೆಲ್ಲ ತೊಗೊಳೋದಕ್ಕೆ ಏನೇನಿದೆ ನೋಡೋದಕ್ಕೆ ಬಂದಿದ್ದೆ. ಅಲ್ಲಿ ಶೋ ಯು ಹೆಂಗಿದೆ ಅಂತ. ಇದು ಫಿನಿಷ್ ಮಾಡಿಲ್ಲ ಅವರು ರೂಫ್ನ. ಪ್ರತಿಯೊಂದು ಫ್ಲೋರಲ್ಲೂ ಕೂಡ ಹೀಗೆ ಇದನ್ನು ಹಾಕಿರ್ತಾರೆ. ಇದು ನಮ್ಮದು ಹೀಟರ್ ಅನಿಸುತ್ತೆ, ನಾಟ್ ಶೋರ್ ಹೀಟರು ಅಥವಾ ಬಾಯ್ಲರು, ಡ್ರೈಯರ್ ಮತ್ತು ವಾಷರು. ಬಿಸಿನೀರು ತಣ್ಣೀರು ಎಲ್ಲನೂ ಕೂಡ ಒಂದೇ ನಲ್ಲಿಯಲ್ಲಿ ಬರುತ್ತೆ ಎಲ್ಲ ಕಡೆನೂ ಕೂಡ. ಮತ್ತು ಇದು ಹಳೇದು ಅನಿಸುತ್ತೆ. ಇದು ಬ್ಯಾಕ್ ಡೋರು, ಇಲ್ಲಿಂದ ನಾವು ಈಚೆಗೆ ಹೋಗ್ಬೋದು. ಇಲ್ಲೂ ಕೂಡ ನಂಬರ್ ಲಾಕ್ ಇದೆ, ನಮಗೆ ನಂಬರ್ ಕೊಟ್ಟಿದ್ದಾರೆ, ಅದನ್ನ ಯೂಸ್ ಮಾಡಷ್ಟೇ ಬರೋಕ್ಕಾಗೋದು. ಇನ್ನೂ ಸ್ವಲ್ಪ ಮುಂದೆ ಹೋದರೆ ಇಲ್ಲಿ ಸ್ಟೋರೇಜ್ ಪ್ಲೇಸ್ ಥರ. ನಮ್ಮ ಬಿಲ್ಡಿಂಗಲ್ಲಿ 2 ಮನೆ ಇದೆ. ಕೆಳಗಡೆ ಮನೆಯವ್ರದ್ದು ವಸ್ತು ಈ ಕಡೆ ಸೈಡ್ ಇತ್ತು, ಅವರೆಲ್ಲ ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ ಈಗ ಆಲ್ರೆಡಿ. ಇನ್ನು ಮಿಕ್ಕಿರೋದು ಏನು ನೋಡ್ತಾ ಇದ್ದೀರಾ, ಈ ಡಬ್ಬಗಳು ಎಲ್ಲನೂ ಕೂಡ ನಮ್ಮದು ಅಥವಾ ನಮ್ಮ ಫ್ರೆಂಡ್ಸ್ದು. ಕೆಲವೊಬ್ಬರು ಮನೆ ಬೇಸ್ಮೆಂಟ್ ಇರಲ್ಲ ಅಥವಾ ಅವ್ರು ಮೂವ್ ಆಗ್ತಿರ್ತಾರೆ, ಜಾಗ ಬೇಕಲ್ಲ ಸ್ಟೋರ್ ಮಾಡೋದಕ್ಕೆ, ಸೊ ಅವ್ರ ವಸ್ತುಗಳೆಲ್ಲ ಇದೆ ಇಲ್ಲಿ. ನಾವು ಮನೆ ಖಾಲಿ ಮಾಡ್ತಾ ಇದ್ದೀವಲ್ಲ, ಎಲ್ಲನೂ ಕ್ಲೀನಾಗಿ ಕೊಡಬೇಕು. ಅಂದರೆ ಬೇಸ್ಮೆಂಟ್ನ ಕ್ಲೀನೆಲ್ಲ ಮಾಡೋಕ್ಕಾಗಲ್ಲ, ಕ್ಲಿಯರ್ ಮಾಡಬೇಕು. ಇಲ್ಲಿ ಏನು ನಮ್ಮ ವಸ್ತು ಇರಬಾರ್ದು, ಚಿಕ್ಕದು ಕೂಡ ಎಲ್ಲನೂ ಕೂಡ ಖಾಲಿ ಮಾಡ್ಕೊಂಡು ಹೋಗಬೇಕು ನಾವು. ಕೆಲವೊಂದು ಮನೆಗಳಲ್ಲಿ ಫಿನಿಶ್ಡ್ ಬೇಸ್ಮೆಂಟ್ ಇರುತ್ತೆ, ಕ್ಲೀನಾಗಿ ಫಿನಿಶ್ ಮಾಡಿರ್ತಾರೆ, ಅಲ್ಲಿ ರೂಮ್ಸು ಕೂಡ ಇರುತ್ತೆ, ನಾರ್ಮಲ್ ರೆಂಟಿಗೂ ಕೂಡ ಕೊಡ್ತಾರೆ ಅಥವಾ ಸ್ಟೋರೇಜ್ಗೂ ಯೂಸ್ ಮಾಡ್ತಾರೆ. ನಾವಿಲ್ಲಿ ತುಂಬ ಕಾರ್ಬೋರ್ಡ್ಸ್ನ ಸ್ಟೋರ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ಕಾರ್ಬೋರ್ಡ್ಸ್ನ ಸುಮ್ಮನೆ ಎಸೆಯೋದಕ್ಕಾಗಲ್ಲ, ನಾವು ರೀಸೈಕಲ್ ಇದಕ್ಕೆ ಹೋಗಿ ಹಾಕಬೇಕಾಗುತ್ತೆ. ಲಿಮಿಟೆಡ್ ಕಾರ್ಬೋರ್ಡ್ಸ್ನ ಮಾತ್ರ ಅವ್ರು ತೊಗೊಂಡೋಗ್ತಾರೆ ಕಸದಲ್ಲಿ ಇಟ್ಟರೆ. ನೆಕ್ಸ್ಟ್ ಟೈಮ್ ಅಲ್ಲಿಗೆ ಹೋದಾಗ ಅದನ್ನು ಕೂಡ ವ್ಲಾಗ್ ಮಾಡ್ತೀನಿ. ಓಕೆ, ಬಾಯ್.